ಮತ್ತೆ ನಾಡಿನ ಭಾಷೆ, ನಾಡಿನ ನೆಲ ಜಲ ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಉಪಕಾರಪ್ಪನವರಿಗೆ, ನೋಡಪ್ಪ, ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸುಮಾರು ಎಷ್ಟು 3 ವರ್ಷ ಬಿಟ್ಟಿದ್ದಾರೆ, 7 ಲಕ್ಷ 3 ಲಕ್ಷ. ಅದು ಕಡಿಮೆ ಆಗಬೇಕು, ಕಡಿಮೆ ಆಗ್ತಾ ಇದೆ. ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಮೂಲ ಸೌಕರ್ಯಗಳಿಂದ, ಗುಣಮಟ್ಟದ ಶಿಕ್ಷಣ ಇಲ್ಲ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲ. ಅದಕ್ಕೋಸ್ಕರವಾಗಿ ಬಿಟ್ಟು ಹೋಗ್ತಕ್ಕಂಥ ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಓದುದು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುದು ನಾವು. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮುಖ್ಯಮಂತ್ರಿಯಾಗಿ ಮಾತನಾಡಬೇಕಾದ್ರೆ ಅದು ಅಡ್ಡಿ ಬರಲಿಲ್ಲ. ನಾನು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಆದ್ರಿಂದ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ರೆ ಬುದ್ಧಿವಂತರಾಗ್ಬಿಡ್ತೀವಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ದಡ್ಡರಾಗ್ಬಿಡ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಅದು ತಪ್ಪು ಕಲ್ಪನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಮಾಧ್ಯಮ ಆಗಲಿ, ಯಾವುದೇ ಭಾಷೆ ಆಗಲಿ, ನಾವು ಭಾಷೆ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಮಾಧ್ಯಮ ಯಾವುದೇ ಆಗುತ್ತಿಲ್ಲ. ನಾನು ಒಂದು ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ಯಾವ ಭಾಷೆಯಲ್ಲಿ ಹೇಳಲ್ಲ. ಲ್ಯಾಂಗ್ವೇಜ್ ಕಲಿಯಿರಿ, ಆದರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆಯಲ್ಲಿ ಹೆಚ್ಚು ಮಾಡಬೇಕು ಅಂತ ನಾವು ಕೂಡ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ. ಈಗ ನಾನು ಇದರಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದ್ದೀವಿ. ನಮ್ಮ ಸರ್ಕಾರ ನಾವು 94-95ರಲ್ಲಿ ಪ್ರಾರಂಭ ಮಾಡೋದು. ಅದು ಮಾಡಿದ ಮೇಲೆ ಈಗ 841 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. 841 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಪ್ರತಿ ಹೋಬಳಿಯಲ್ಲಿ ಓದಿರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ನಂತರ ನಾವು ಹಳ್ಳಿಗಾಡಿನಿಂದ ಬಂದವರು. ಹಳ್ಳಿಗಾಡಿನಲ್ಲಿ ನಾವು ಓದುವಾಗ ಈ ಖಾಸಗಿ ಶಾಲೆಗಳು ಇರಲಿಲ್ಲ. ಖಾಸಗಿ ಶಾಲೆಗಳಿಗೆ ಹಳ್ಳಿಗಳಲ್ಲಿ ಬಂದ್ಬಿಟ್ಟಿಲ್ಲ. ಇಂಗ್ಲಿಷ್ ಶಾಲೆಗಳು ಹಳ್ಳಿಗಳಲ್ಲಿ ಬಂದ್ಬಿಟ್ಟಿಲ್ಲ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಓದಲಿ, ಕನ್ನಡ ಭಾಷೆಯಲ್ಲಿ ಓದಲಿ, ಅದು ನಿಮ್ಮ ಪ್ರತಿಭೆಗೆ ಯಾವುದೇ ರೀತಿಯಲ್ಲಿ ಅದು ಪರಿಣಾಮ ಬೀರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಓದಿದ್ರೆ, ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ, ಇಂಗ್ಲಿಷ್ನಲ್ಲಿ ಕಲಿತ್ರೆ ಬಹಳ ಪ್ರಭಾವಕರಾಗಿರ್ತಾರೆ. ಅದು ಸತ್ಯಕ್ಕೆ ದೂರವಾದಂಥದ್ದು. ಈಗ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಇದು ಬರಬೇಕು. ಅದು ಬಂದ್ರೆ ಮಾತ್ರ ನಾವು ಉತ್ತಮ ಪ್ರಜೆಯಾಗಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಈ ಗೆಸ್ಟ್ ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ 51,000 ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಿಕ್ಕೆ ನಾನು ಈ ಸಾರಿ ಪರ್ಮಿಷನ್ ಅನ್ನು ಕೊಟ್ಟಿದ್ದೇನೆ. 51,000 ಮತ್ತೆ ಅವರಿಗೆ 2,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. 2,000 ರೂಪಾಯಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ. ಅಡಿಗೆಯವರಿಗೆ 1,000 ರೂಪಾಯಿ
ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಹಾಜರಾತಿ ಆಗಬೇಕು, ಆಮೇಲೆ ಪ್ರವೇಶಾತಿ ಆಗಬೇಕು. ಸರ್ಕಾರ ಇರೋದೇ ಅದಕ್ಕೋಸ್ಕರವಾಗಿ. ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಿಂದ ನಾವು ಸಂವಿಧಾನ ಏನು ಹೇಳುತ್ತದೆ ಆ ಕಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸರ್ಕಾರ ಏನೆಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಮಾಡ್ತೀವಿ. ಉಪಾಧ್ಯಾಯರ ನೇಮಕ, ಶಾಲಾ ಕೊಠಡಿಗಳ ನೇಮಕ, ಕಟ್ಟಿರ್ತಕ್ಕಂಥ ವಿಷಯ 725 ಕೋಟಿ ರೂಪಾಯಿಗಳು, 725 ಕೋಟಿ ರೂಪಾಯಿಗಳು ಶಾಲಾ ಕೊಠಡಿಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಳೆದ ವರ್ಷ ಕೂಡ ಮಾಡ್ತಾರೆ, ಈ ವರ್ಷ ಕೂಡ ಮಾಡ್ತಾರೆ. ವಿಷಯ ಏನಪ್ಪಾ ಅಂತಂದ್ರೆ ನಾವು ಎರಡು ತರದ ಶಿಕ್ಷಣ ಇರಬಾರದು. ಖಾಸಗಿಯಲ್ಲಿ ಶಿಕ್ಷಣ ಸಿಗ್ತಕ್ಕಂಥದ್ದು ಬೇರೆ, ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಬೇರೆ. ಈ ತಾರತಮ್ಯ ಹೋಗಲಾಡಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ನೀವೆಲ್ಲರೂ ಕೂಡ ಎಲ್ಲ ತಂದೆ ತಾಯಿಗಳಿಗೆ, ಪೋಷಕರಿಗೆ ನಾನು ಮನವಿಯನ್ನು ಮಾಡ್ತೀನಿ ಅಂದ್ರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಈಗ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಮತ್ತೆ ಎಲ್ಲಿಗಿಂತ ಬಹಳ ಮುಖ್ಯವಾಗಿ ನಾನು ಎಲ್ಲ ಉಪಾಧ್ಯಾಯರಿಗೆ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇದು ಬೆಳೀದೇ ಹೋದರೆ ನಾವು ಸಮಾಜದಲ್ಲಿ ಜವಾಬ್ದಾರಿ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತದೆ. ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತವೆ. ನೀವು ಸಾಧ್ಯವಾದ ಮಟ್ಟಿಗೆ 100 ಹಾಜರಿಯನ್ನ ಮಾಡಬೇಕು. 100 ಹಾಜರಿಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ಶಾಲೆಯಲ್ಲಿ ತಪ್ಪಿಸಿರ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಮತ್ತೆ ಡ್ರಾಪ್ ಔಟ್ ಕೂಡ ಆಗಬಾರದು. ನಾನು ಈಗಲೂ ಎದ್ಕೊತಾ ಇರ್ತೀನಿ. ರಾಜಪ್ಪ ಅಂತ ಒಬ್ಬರು ಹೆಡ್ ಮಾಸ್ಟರು ನಮ್ಮೂರು ಬರದೇ ಹೋಗಿದ್ರೆ, ಅವರು ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನೇ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗ್ಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ, ಲಾಯರ್ ಆಗ್ಲಿಕ್ಕೂ ಸಾಧ್ಯ ಆಯ್ತಿರ್ಲಿಲ್ಲ. ಆ ಪುಣ್ಯಾತ್ಮ ಬಂದು ರಾಜಪ್ಪ ಮೇಷ್ಟ್ರು ಹೆಡ್ ಮಾಸ್ಟರ್ ನಮ್ಮ ಮನೆ ಬಂದು ನನ್ನ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಿ 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ನಾನು 1ರಿಂದ 4 ಓದಲೇ ಇಲ್ಲ. ನಾನು LKG UKG ಓದಲಿಲ್ಲ. 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ಅವಕಾಶ ಇತ್ತು ಆಗ. ಆ 5ನೇ ತರಗತಿಗೆ ಸೇರ್ಕೊಂಡ್ರಿಂದ ನಾನು ಇವತ್ತು ವಕೀಲನಾಗಿ 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆದೆ, 9 ಚುನಾವಣೆಗಳನ್ನ ಗೆದ್ದಿದ್ದೇನೆ. ಮತ್ತೆ ಇಂಥ ಸಂವಿಧಾನ ಬರದೇ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವಾಗ ಇರಲಿಲ್ಲ, ಸಂವಿಧಾನ ಇರಲಿಲ್ಲ. ಆದರೂ ಕೂಡ ಅವ್ರ ತಂದೆ ಸುಬೇದಾರ ಆಗಿದ್ದರಿಂದ ಉದ್ಯೋಗರಾಗಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಅವರು ಬಹಳ ಜೀವನದಲ್ಲಿ
ಇದೆಯಲ್ಲ ನೀವು ಓದಬೇಕು. ಯಾರು ನೀವು ಹೈಸ್ಕೂಲಲ್ಲಿ ಇದ್ದಂಥ ವಿದ್ಯಾರ್ಥಿಗಳು, ಪಿಯುಸಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಜೀವ ಚರಿತ್ರೆಯನ್ನೆಲ್ಲ ಓದ್ಕೋಬೇಕು. ಮಹಾತ್ಮ ಗಾಂಧೀಜಿದು, ನೆಹರೂರವ್ರದ್ದು, ವಲ್ಲಭಾಯ್ ಪಟೇಲ್ ಅವ್ರದ್ದು, ಮಹಾತ್ಮ ಗಾಂಧೀಜಿದು, ಅಂಬೇಡ್ಕರ್ ಅವ್ರದ್ದು, ಬುದ್ಧ, ಬಸವ ಅವರೆಲ್ಲರೂ ಕೂಡ ಓದ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಅಂತಿಮವಾಗಿ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಸಮಾಜ ಪರಿವರ್ತನೆ ಆಗಬೇಕು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಕೂಡ ಅಸಮಾನತೆ ಇರಬಾರದು. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅಸಮಾನತೆ ಹೋಗಲಾಡಿಸಲಿಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಅದೆಲ್ಲ